ನಮ್ಮ ಪ್ರೀತಿ ಬಗ್ಗೆ ನಾವು ಮಾತಾಡೋದಲ್ಲ, ಜನರು ಮಾತಾಡಬೇಕು. ಯಾಕಂದ್ರೆ 4 ಜನದ ಮುಂದೆ ನಾವು ತಾಳಿ ಕಟ್ಟಿದೀವಿ, ಅಗ್ನಿ ಸಾಕ್ಷಿಯಾಗಿ. ಕದ್ದು ಓಡೋಗಿ ಮದುವೆ ಆದರಲ್ಲ. ಕದ್ದು ಬೋರ್ಡ್ ಹೋಗಿದ್ರು ಪ್ರೀತಿಗೋಸ್ಕರ ಹೋಗಿದ್ದು. ಆದರ್ಶ ಅನ್ನೋದು ತೋರಿಸ್ಕೊಳ್ಳೋದ್ರಲ್ಲ, ಒಬ್ರನ್ನೊಬ್ರು ಪ್ರೀತಿಸೋದ್ರಲ್ಲಿರುತ್ತೆ ಅಲ್ವೇನ್ರಿ? ನನ್ನ ಹೆಂಡತಿನ ಹೇಗೆ ಪ್ರೀತಿಸ್ಬೇಕು ಅಂತ ಈ ಪಕ್ಕದ ಮನೆಯವ್ರನ್ನ ನೋಡಿ ಕಲಿಬೇಕಾಗಿಲ್ಲ ಅಂತ ಹೇಳೇ ಪತಿ. ಓ ಗಣೇಶ, ಇದೇನಪ್ಪ ಇದು, ಈ ಪ್ರೀತಿ ಕಿತ್ತಾಟ? ಹೆಂಡತಿಗೆ ಎಲ್ಲಿ ಕಷ್ಟ ಆಗುತ್ತೆ ಅಂತ ನನ್ನ ಗಂಡ ಹೌಸ್ ಹಸ್ಬೆಂಡ್ ಆಗಿದ್ದಾರೆ. ಇದು ಪ್ರೀತಿ ಅಂದ್ರೆ, ಇದು ಇದು ಆದರ್ಶ ದಂಪತಿಗಳು ಅಂದ್ರೆ. ನಾನೆಲ್ಲಿ ಪ್ರೀತಿಯಿಂದ ಹೋಗಿದ್ದೀನಿ, ಅಗ್ರಿಮೆಂಟಿಂದ ತಾನೇ ಆಗಿರೋದು. ಸಮಾಜದ ಮುಂದೆ ಧೈರ್ಯವಾಗಿ ಹೇಳ್ಕೋಬಹುದು ನಾವಿಬ್ರು ಗಂಡ ಹೆಂಡತಿ ಅಂತ. ಯಾಕಂದ್ರೆ ದೊಡ್ಡವ್ರನ್ನ ಒಪ್ಸಿ ಆಶೀರ್ವಾದ ತಗೊಂಡು ಮದುವೆ ಆಗಿರೋದು. ಇದು ಆದರ್ಶ ದಾಂಪತ್ಯ ಅಂದ್ರೆ. ಹಾ, ಜನರು ಒಪ್ಪಿಗೆಗಿಂತ ಮನಸ್ಸಿನ ಒಪ್ಪಿಗೆ ತುಂಬಾ ಇಂಪಾರ್ಟೆಂಟು. ನಾವಿಬ್ರು ಮನಸ್ಸಾಕ್ಷಿಯಿಂದ ಮದುವೆ ಆಗಿದ್ದೀವಿ. ಏನಯ್ಯ ನೋಡ್ತಾ ನಿಂತ್ಬಿಟ್ಟ, ಮಾತಾಡಯ್ಯ. ನಾನೇನ್ ಮಾತಾಡ್ಲಿ? ಈರುಳ್ಳಿನ 100 ರೂಪಾಯಿಗೆ 4 kg ಬೇಡ, 5 kg ಕೊಡಿ ಅಂತ ಮಾತಾಡು. ಕೇಳೋದು ನೋಡು, ಲವ್ವಲ್ಲಿ ನಿನಗೆ ಕಾಂಪಿಟೇಟರ್ ಉಟ್ಕೊಂಡಿದ್ದಾರೆ. ಆದರ್ಶ ದಂಪತಿಗಳು ಅವರಂತೆ. ಈ ಯುವನ್ಗೆ ಲವ್ ಅಲ್ಲಿ ಕಾಂಪಿಟೇಟರ್ ಅನ್ನೋರೇ ಇಲ್ಲ. ಸಿಂಗಲ್ ಪೀಸು ಲವ್ ಅಲ್ಲಿ ಮಾಸು ಮಾಸು. ಹಲೋ, ನಮ್ದು ಈ ಸೀರೆಯ ನಿಖರವಾದ ಬೆಲೆ ಹೇಳಿ ಲೆವೆಲ್ಗೆ ಆದರ್ಶ ದಂಪತಿಗಳು. ಗಣೇಶನ ಹಬ್ಬದಲ್ಲಿ ನಮಗೂ ಸ್ಟೇಜ್ ಮೇಲೆ ಪ್ರೈಸ್ ಕೊಟ್ಟಿದ್ರು. ಪತಿ, ಆ ತಟ್ಟೆ ತೋರಿಸಿ ಅವ್ರಿಗೆ. ಅಣ್ಣ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವ್ರ ಪ್ರೀತಿ ಅವ್ರಿಗೆ ದೊಡ್ಡದು, ನಿನ್ ಪ್ರೀತಿ ನಿನಗ್ ದೊಡ್ಡದು. ಅವ್ರವ್ರಿಗೆ ಅವ್ರವ್ರ ಪ್ರೀತಿನೇ ತುಂಬಾ ದೊಡ್ಡದು.